ನಮಸ್ಕಾರಗಳು. ಈಗ ದೇವಲ್ಪಲ್ಲಿ ಗ್ರಾಮದಲ್ಲಿ ಹಜರತ್ ಬೀಬಿ ಫಾತಿಮತ್ತು ಝಹರಾ ಮತ್ತು ಹಜರತ್ ಹೈದರ್ ಅಲಿ ಬಾಬಾಜಾನ್ರವ್ರದ್ದು 32ನೇ ಉರ್ಸ್ ಸುಂದಲ್ ಕಾರ್ಯಕ್ರಮ ಈಗ ಉದ್ಘಾಟನೆ ಮಾಡ್ತಾಯಿದ್ದೀವಿ, ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸಾವಿರಾರು ಜನರು ಭಕ್ತರು ಸೇರುವ ನಿರೀಕ್ಷೆ ಇದೆ. ಇದು ಸುಮಾರು ಒಂದು 32-35 ವರ್ಷದಿಂದ ಇಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಇದಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆಗಳು ಇರುವುದಿಲ್ಲ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು ಇಲ್ಲಿ ಒಂದು ಮುಸಾಫಿರ್ ಖಾನ ಆಗಲಿ, ಇಲ್ಲಿ ಬಂದು ನೆಲೆಸಿರುವವ್ರಿಗೆ ಇರೋದಕ್ಕಾಗಲಿ ಏನೂ ಸ್ವಲ್ಪ ಸಮಸ್ಯೆ ಇದೆ. ಇವುಗಳನ್ನೆಲ್ಲ ಇದು ಮಾಡಬೇಕಾಗತ್ತೆ. ವಕ್ಬೋರ್ಡ್ರವ್ರಿಗೆ ದರ್ಗಾಗೆ ಬೋರ್ ನೀರು ಸಮಸ್ಯೆ, ರೋಡ್ ಸಮಸ್ಯೆ ಕರೆಕ್ಟಾಗಿ ಅನುಕೂಲ ಇದೆ. ಈಗ ವಕ್ಬೋರ್ಡ್ ಕಡೆಯಿಂದ ನಮಗೆ ಒಂದು ಕಾಂಪೌಂಡಿಂದು ಎಲ್ಲ ವ್ಯವಸ್ಥೆ ಆಗಿದೆ. ಕಾಂಪೌಂಡ್ ಗೋಡೆ ಒಂದು ಮಾಡಿಕೊಟ್ಟಿದ್ದಾರೆ, ವಕ್ಬೋರ್ಡ್ ಕಡೆಯಿಂದ ಆಗಿದೆ. ನೀರಿನ ವ್ಯವಸ್ಥೆ ಒಂದು ಇದರಲ್ಲಿ ಮೋಟ್ರೊಂದು ಸಿಕ್ಕಾಕೊಂಡು ಬಿಟ್ಟಿದೆ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ. ಮತ್ತು ವಿದ್ಯುತ್ ಸಮಸ್ಯೆ ಸ್ವಲ್ಪ ಇದೆ, ಇದನ್ನು ಸ್ವಲ್ಪ ಇದು ಮಾಡಬೇಕಾಗತ್ತೆ. ಈಗ ದಾರಿದು ಸ್ವಲ್ಪ ಈ PW ದಾರಿದು ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಾಗತ್ತೆ. ಮಳೆ ಗಿಳೆ ಬಂದಾಗ ಇಲ್ಲಿ ಯಾವುದೇ ರೀತಿ ನೀರೆಲ್ಲ ಹರಿದು ಬಂದು ಇಲ್ಲಿ ಜನರು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಈ ನೀರಿಂದು ಸ್ವಲ್ಪ ದಾರಿದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ, ನೀರಿನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ಬಂದು ನಿಲ್ಲಿಸೋರಿಗೆ ಇರೋರಿಗೆ ಸ್ವಲ್ಪ ಅನುಕೂಲ ಆದರೆ ಚೆನ್ನಾಗಿರುತ್ತೆ. ಈ ಸುಂದಲ್ ಉರ್ಸ್ ಕಾರ್ಯಕ್ರಮಕ್ಕೆ ಬರೋರು ಎಲ್ಲರಿಗೂ ಇಲ್ಲಿ ಅನುಕೂಲ ಮಾಡಿಕೊಡೋದಕ್ಕೆ ನಾವೆಲ್ಲ ಬಹಳಷ್ಟು ಶ್ರಮಿಸಿದ್ದೀವಿ, ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿ ಅನಾನುಕೂಲತೆಗಳು ಇರೋದರಿಂದ ಇದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೂ ನಾವು ಇದನ್ನು ಹೇಳಿದ್ದೀವಿ, ಈ ರೀತಿ ಇಲ್ಲಿ ಸಮಸ್ಯೆ ಇದೆ ಅಂತ. ಕೆಲವರು ಬಂದು ಸ್ಪಂದಿಸಿ ನಮ್ಮ ಮಾತಿಗೆ ಅನುಕೂಲ ಇದು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳು ಇರುವುದರಿಂದ ಅವುಗಳನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಂದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ನಮಗೆ ಸ್ವಲ್ಪ ದಾರಿದು ಇಲ್ಲಿ ಬಂದು ಇರೋರಿಗೆ ನೀರಿನ ಸಮಸ್ಯೆ ಇದು ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ ಸರ್. ಸನಾವುಲ್ಲಾ ಸರ್ ಅಂತ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಿರ್ತೇವೆ. ಎಲ್ಲರೂ ಬಂದು ಎಲ್ಲರೂ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಬಂದು ಅನ್ನ ಪ್ರಸಾದ ಸ್ವೀಕರಿಸಬೇಕಾಗಿ ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರ್ತೇವೆ. ಮತ್ತು ಗಂಧೋತ್ಸವ ಕವಾಲಿ ಕಾರ್ಯಕ್ರಮ ಒಂದೇ ದಿನನೋ 2 ದಿನ ಮಾಡ್ತೀರಾ? ಎಲ್ಲ ಕವಾಲಿ ಕಾರ್ಯಕ್ರಮ ಒಂದೇ ದಿನದಲ್ಲಿ ಇರೋದ್ರಿಂದ 6 ಗಂಟೆಗೆ ಉರುಸ್ ಸುಂದಲ್ ನಡೆಯುತ್ತೆ. ಆ ಗಂಧೋತ್ಸವ ಕಾರ್ಯಕ್ರಮವನ್ನು 6 ಗಂಟೆಯಿಂದ 10 ಗಂಟೆ ಒಳಗಡೆ ನಾವು ಮುಗಿಸ್ತೇವೆ. 10 ಗಂಟೆಯಿಂದ 11-11:30 ತನಕ ಎಲ್ಲ ರೆಡಿ ಮಾಡಿಕೊಂಡು 11 ಗಂಟೆಯಿಂದ ಕವಾಲಿ ಕಾರ್ಯಕ್ರಮ ಬೆಳಗ್ಗೆ 6 ಜಾವದ ತನಕ 6 ಗಂಟೆ ತನಕ ಮಾಡ್ತೇವೆ. ಎಲ್ಲ ಕವಾಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸುಸ್ವಾಗತ. ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನದ 2 ಗಂಟೆಯಿಂದ ಎಲ್ಲರೂ ಬಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ನಮಗೆ ಸಹಕಾರ ನೀಡಿ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಮಾಡ್ಕೊಂಡು